ఆనే బంతుందానే యానే ಬಿಜಾಪುರದಾನೆ ಇಲ್ಲಿ ಯಾಕೆ ಬಂತು? ಪ್ರೀತಿಯ ಮಾಯಂದರೆ ಬಂದೆ ನೀವಂದರೆ ದಿಗ್ವಿಜಯದ ಬಾರೋ 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 ಪ್ರೀತಿಯ ಮಾಯಂದರೆ ಬಂದೆಳಿಯುವ ಶೂರ ನೀವಂದರೆ ದಿಗ್ವಿಜಯದ ಬಾರೋ ಬಾರೋ ರಾಧೀರ ರೂಪಾಯಿ ರಾಜನ ಸೇಡಿನ ಸುಳಿಗೆ ಸಿಕ್ಕು ಆ ಶಿವಣ್ಣನ ಹೆಂಡತಿ ಸೌಂದರ್ಯ ಸತ್ತು ಸಮಾಧಿ ಸೇರಿದ್ದಾಯಿತು. ಆ ಶಿವಣ್ಣನ ಸಂಪತ್ತನ್ನು ದೋಚುವುದು ಈ ರಾಜನದು. ಗಜೇಂದ್ರ ಬಂದು ಬಹಳ ಸಮಯವಾಯಿತೇನು? ಈಗ ತಾನ ಬಂದೆ. ಅಂದ ಹಾಗೆ ಇವಳ್ಯಾರು? ಇವಳು ನನ್ನ ಸೊಸೆ ಕಾಂಚನ ಅಂತ. ಕಾಂಚನ, ಇವನು ರೂಪಾಯಿ ರಾಜನ ಸ್ನೇಹಿತ ಗಜೇಂದ್ರ ಅಂತ. ಅಂದರೆ ಅಣ್ಣನ ಮನೆಯಲ್ಲಿ ನಮ್ಮ ಪರವಾಗಿ ಕೆಲಸ ಮಾಡುತ್ತಿರುವಳು ಇವಳಿಗೇನು? ಹೌದು ಗಜೇಂದ್ರ, ಹಣ ಆಸ್ತಿ ಗಳಿಸಬೇಕೆಂದು ನಾವು ಈ ಕೆಲಸಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ ಸಹಾಯ ಬೇಕು. ಸಹಾಯದ ಚಿಂತೆ ಬಿಡು ಸೂರ್ಯ. ಈ ಪೊಲೀಸ್ ಇಲಾಖೆ ನಮ್ಮ ಕಡೆ ಬರದಂತೆ ನೋಡಿಕೊಂಡರೆ ಸಾಕು. ಗಜೇಂದ್ರ, ಕಾಕಿಯ ಕಡೆಯಿಂದ ಯಾವುದೇ ತೊಂದರೆ ಬರದಂತೆ ನಾನು ನೋಡಿಕೊಳ್ಳುತ್ತೇನೆ. ನೀವು ಬೇಕಾದ್ದನ್ನು ಮಾಡಿ. ರಘು, ನೀನು ಅಷ್ಟು ಮಾಡಿದರೆ ಸಾಕು. ಶಿವನ ಸಂಪತ್ತು ನಮ್ಮದು. ಸಿಕ್ಕ ಸಂಪತ್ತಿನಲ್ಲಿ ಸಮಪಾಲು ನಿನ್ನದು. ಆ ದಿನಕ್ಕಾಗಿಯೇ ನಾವು ಕಾಯುತ್ತಿದ್ದೇವೆ ಗಜೇಂದ್ರ. ಆಸ್ತಿಯ
ಸೀತೆಯನ್ನು ವಶಕ್ಕೆ ಪಡೆದುಕೊಳ್ಳುವ ಹಂತಗಳನ್ನು ಕಾಂಚನನಿಗೆ ತಿಳಿಸು. ರಘು, ಕೊನೆ ಮಾಡಿದರೂ ಕಲಸಿಗದಂತೆ ಉಪಾಯ ಮಾಡಬೇಕು. ನೀನು ಇರು, ಚರ್ಚಿಸಿ ತೀರ್ಮಾನ ಮಾಡೋಣ. ಇಲ್ಲ ಗಜೇಂದ್ರ, ನನಗೆ ಸ್ಟೇಷನ್ ಅಲ್ಲಿ ಕೆಲಸವಿದೆ. ಕಾಂಚನ, ಗಜೇಂದ್ರ ನಮ್ಮವನು, ಸಂಕೋಚವಿಲ್ಲದೆ ಅವನೊಂದಿಗೆ ಮಾತನಾಡು. ನಾನು ಬರುತ್ತೇನೆ ಗಜೇಂದ್ರ. ಶಿವಣ್ಣನ ಆಸ್ತಿಯನ್ನು ಅದು ಹೇಗೆ ಪಡೆಯಬೇಕೆಂದು ಸೂರ್ಯನಿಗೆ ನಾನು ತಿಳಿಸಿದ್ದೇನೆ. ಕಂಚನ, ನೀನು ತುಂಬಾ ಜಾಣೆ. ನಿನ್ನಂತವಳು ನಮಗೆ ಸಿಕ್ಕಿದ್ದು ನಮ್ಮ ಪುಣ್ಯ. ಪುಣ್ಯ ನಿನ್ನದಲ್ಲ, ನನ್ನದು. ಇಡೀ ಸಿರಿ ಸಂಪತ್ತನ್ನು ಆಳುವ ಆಸೆಯನ್ನು ಈಡೇರಿಸುತ್ತಿರಲ್ಲ ನೀವೇ ನನ್ನ ಬಾಳಿನ ಹಾಗಾದರೆ ಒಂಟಿತನದಿಂದ ಬೆಂದಿರುವ ನನ್ನ ಜೀವಕ್ಕೆ ಜಂಟಿಯಾಗಿ ಹಾಡಿ ಕುಡಿದು ಸಂತೋಷ ಪಡಿಸುವೆಯಾ? ನೀವು ಕೇಳುವುದೇ ಚೋರಿ ಬಂದತೆ ಹಾಡಿ ಕುಡಿಯುವುದೇ. ಬನ್ನಿ, ನೀವು ಹೇಳುವುದೇ ಹಾಡಿ ಅಣ್ಣ ಸೂರ್ಯ, ಬಾರಪ್ಪ. ಏನು ಸಮಾಚಾರ? ಬಾರಪ್ಪ. ಅಣ್ಣ, ನನಗೆ ಈ ಆಸ್ತಿಯಲ್ಲಿ ಪಾಲು ಬೇಕು. ಬೇಡಪ್ಪ, ಬೇಡಪ್ಪ, ನೀನೇನು ಸಂಪಾದಿಸಲಿ ಈ ಆಸ್ತಿಯಲ್ಲಿ ಪಾಲು ಕೇಳಬೇಡಪ್ಪ, ಕೇಳಬೇಡ. ಅದೆಲ್ಲ ನನಗೆ ಗೊತ್ತಿಲ್ಲಣ್ಣ. ಬೇಕು ಅಂದರೆ ಬೇಕು ಅಷ್ಟೇ. ಸೂರ್ಯ, ಹಠ ಮಾಡಬೇಡಪ್ಪ, ಹಠ ಮಾಡಬೇಡ. ಜನರು ಗೌರವ ಕೊಡುವ ಈ ಅಣ್ಣನ ಅರಮನೆ ಒಡೆದು ಚೂರಾದರೆ ಶಿವಣ್ಣ ಬಾಳು ಗೋಳಾಗುತ್ತದೆ. ಅದು ಬೇಕಾದಾಗಲಿ ನನ್ನ ಮಾತು ಕೇಳಪ್ಪ, ಹಠ ಮಾಡಬೇಡಪ್ಪ, ಪಾಲು ಕೇಳಬೇಡ. ಅದೆಲ್ಲ ನನಗೆ ಗೊತ್ತಿಲ್ಲ. ಬೇಕಾದಾಗಲಿ ಯಾರೇ ಯಾವನೇ ಏನೇ ಹೇಳಿ
ನನಗೆ ಬೇಕು ಅಂದರೆ ಬೇಕು ಅಷ್ಟೇ. ನನ್ನ ತಮ್ಮನ ತಲೆಯಲ್ಲಿ ಯಾರೋ ಆಸ್ತಿ ಆಸೆ ಹಚ್ಚಿ ಅವರಿಗೆ ಆಸ್ತಿ ವಿಚಾರ ತುಂಬಿ ಪಾಲು ಕೇಳಿದರು. ಈಗ ಏನು ಮಾಡೋದು? ದೇವಾ, ನನ್ನ ತಮ್ಮನ ತಲೆಯಲ್ಲಿ ವಿಷಯ ತುಂಬಿರಿವೆಲ್ಲ. ಭಗವಂತ, ಇದು ನ್ಯಾಯವೇನೋ ತಂದೆ, ನ್ಯಾಯವೇನು? ಈ ಅಣ್ಣನ ಮನೆ ಹೊಡೆದು ಚೂರಾದರೆ ಜನರೆಲ್ಲ ಆಡಿಕೊಳ್ಳುತ್ತಾರಪ್ಪ. ಬೇಡಪ್ಪ ಆಸ್ತಿ, ಪಾಲು ಮಾಡುವುದು ಬೇಡಪ್ಪ, ಪಾಲು ಮಾಡುವುದು ಬೇಡ. ಅಣ್ಣ, ಸಮಾಧಾನ ಮಾಡಿಕೊ. ಸೂರ್ಯ, ಅಣ್ಣನ ಮಾತು ಕೇಳಿ ಒಂದಾಗಿ ಬಾಳುವುದರ ಕಡೆ ಗಮನ ಕೊಡು. ಅದು ಆಗದ ಮಾತು. ಅರ್ಜುನ, ನಾನು ಶಿವಣ್ಣ ಒಡ ಹುಟ್ಟಿದವನು. ನಾವು ಕಿತ್ತಾಡ್ತೇವೆ, ನಾಳೆ ಒಂದಾಗ್ತೀವಿ. ಅದನ್ನು ಕೇಳಲು ನೀನಾದ್ರೆ ನೀನು ಬೀದಿಯಲ್ಲಿ ಬಿದ್ದ ಭಿಕಾರಿನ ಮಗ. ಏನೆಂದಲೇ ಒಡ ಹುಟ್ಟಿದ ದ್ರೋಹಿ. ಪ್ರೀತಿಯಿಂದ ಸಾಕಿದ ಅಣ್ಣನನ್ನು ನೋವಾಗುವಂತೆ ಮಾತನಾಡಿದ ನೀನು ಬರದ ಮಗನೇ. ನನ್ನ ಈ ಕೊಡಲಿಯಿಂದ ನಿನ್ನ ಲುಂಡಗಳನ್ನು ಚೆಂಡಾಡಿ ಬಿಡುವ ಮಗನೇ. ಅರ್ಜುನ, ಅವನ ಮೇಲೆ ಕೈ ಮಾಡಿದ್ರೆ ನನ್ನ ಹಣೆ. ಅರ್ಜುನ, ನನ್ನ ಹಣೆ. ಅಣ್ಣ, ನಿನ್ನ ಆಣೆ ಇಟ್ಟು ಈ ದ್ರೋಹಿಯನ್ನು ಬದುಕಿಸಿಬಿಟ್ಟೆ. ಲೇ ಅರ್ಜುನ, ಜೀವಣ್ಣ ನನ್ನ ಒಡ ಹುಟ್ಟಿದವ ನೀನು ಯಾವನೇ ಪದೇ ಪದೇ ಬಂದು ಕಟ್ಟಿ ಅಲ್ಲ ಅಷ್ಟದಕ್ಕೆ. ಅಣ್ಣ, ಸೂರ್ಯ ಹೇಳುತ್ತಿರುವುದು ನಿಜವೇ? ನಾನು ಅನಾಥನೇ? ಹೇಳಣ್ಣ. ಬೇಡಪ್ಪ, ಆ ವಿಷಯ ಇಲ್ಲಿಗೆ ಬಿಟ್ಟಿಡುವಪ್ಪ. ಬೇಡಪ್ಪ, ಬೇಡಪ್ಪ. ಅಣ್ಣ, ನೀವು ಹೇಳದಿದ್ದರೆ ನನ್ನ ಮೇಲೆ ಆಣೆ. ದೇವರೇ, ನನ್ನ ತಮ್ಮ ಅನಾಥನೆಂದ ಯಾವ ಬಾಯಿಂದ ಹೇಳಪ್ಪ? ನನ್ನ ತಮ್ಮ ದಾವಡಿಯ ಬಸ್ ಸ್ಟ್ಯಾಂಡಿನಲ್ಲಿ ಸಿಕ್ಕಿದ್ದಾರಂತ ಯಾವ ಬಾಯಿಂದ ಹೇಳಲ್ಲಪ್ಪ? ನನ್ನ ತಾಯಿ ಚಿಕ್ಕಂದಿನಿಂದ ಭೇದ ಮಾಡದೆ ನನ್ನ ತಮ್ಮನನ್ನು ಸಾಕಿದರು. ನನ್ನ ತಮ್ಮ ಇದ್ದರೆ ನನಗೆ ಆಸ್ತಿ. ಯಾವ ಬಾಯಿಂದ ಹೇಳಲಿ ದೇವ? ಭಗವಂತ. ಅಣ್ಣ, ನನ್ನಂತ ಅನಾಥನಿಗೆ ನೀನು ಕೊಟ್ಟ ಪ್ರೀತಿ ಬೆಲೆ ಕಟ್ಟಲಾಗದು. ಈ ಜನ್ಮ ಅಲ್ಲಣ್ಣ, ಇನ್ನು 7 ಜನ್ಮವಾದರೂ ನಾನು ನಿನ್ನ ತಮ್ಮನಾಗಿ ಹುಟ್ಟಿ ಬಂದು ನಿನ್ನ ಋಣ ತೀರಿಸುತ್ತೇನಣ್ಣ, ನಿನ್ನ ಋಣ ತೀರಿಸುತ್ತೇನೆ. ಇದು ಸತ್ಯ ಅಣ್ಣ, ಇದು ಸತ್ಯ. ಲೇ ಶಿವಣ್ಣ, ಮನೆ ಅಡ್ಡ ನೋಡಿ ಕಟ್ಟಿ ಆದ್ರು ನನಗೆ ಈ ಬಾಗಿಲು ತಗೊಂಡೇ ಕೊಡುತ್ತೇನೆ. ಸೂರ್ಯ, ಕೊಡುತ್ತೇನಪ್ಪ. ಬಾಗಲ್ಲಪ್ಪ, ಬಾಗಲ್ಲಪ್ಪ. ಸರ್ವ ಆಸ್ತಿ ನನಗೆ ಬರ್ಕೊಡ್ತೇನಪ್ಪ, ಬರ್ಕೊಡುತ್ತೇನಪ್ಪ. ಛತ್ರಿ, ಒಳಗಡೆ ಹೋಗಿ ಕಾಗದ ಪತ್ರಗಳನ್ನು ತೆಗೆದುಕೊಂಡು ಬಾರಪ್ಪ. ಸೂರ್ಯ, ಸೂರ್ಯ, ಇನ್ನು ನಮ್ಮ ಕಾಲದಿಂದ ಹಂಚಿ ಹೋಗುತ್ತಿಲ್ಲಪ್ಪ ಈ ಅಣ್ಣನ ಅರಮನೆ. ಹಳ್ಳಿಗೆ ಯಜಮಾನವಾಗಿದ್ದರೆ ಎಂದು ಸರ್ವನಾಶವಾಗುತ್ತದೆ. ತಗೊಳಪ್ಪ ಸೂರ್ಯ, ಪಾಲು ಬೇಡ, ಇಡೀ ಆಸ್ತಿ ಒಂದರಿಗೆ ಬರೆದು ಕೊಡುತ್ತೇನೆ. ಈ ಆಸ್ತಿ ಅಷ್ಟೇ ಅಲ್ಲ, ಆ ಅಧಿಕಾರದಲ್ಲಿರುವ ಸಿಂಹಾಸನವು ಕೂಡ ನನ್ನದೇ ಆಗಿರಬೇಕು. ಸಮಾಧಾನ ಆಗಿದ್ದೇನಪ್ಪ, ಈಗ ನಿನಗೆ ಸಮಾಧಾನ ಆಗಿದ್ದೇನಪ್ಪ.
ಸೂರ್ಯ, ನನ್ನದೊಂದು ಆಸೆ ಇದೆಯಪ್ಪ, ಅದನ್ನು ನಡೆಸಿಕೊಡಪ್ಪ. ನನ್ನ ಅಕ್ಕನ ಮಗಳು ಶ್ರುತಿಯನ್ನು ಮದುವೆ ಮಾಡಿಕೊಳ್ಳುತ್ತೀಯೇನಪ್ಪ? ಅದು ಆಗದ ಮಾತು. ಈಗ ಕೃತಿಯನ್ನು ಹಾಗಾದರೆ ಸೂರ್ಯ, ಶ್ರುತಿಯ ಗತಿ ಏನಪ್ಪ? ಅದು ನಿನಗೆ ಬಿಟ್ಟ ವಿಷಯ, ನನಗೆ ಏಕೆ ಆ ವಿಷಯವನ್ನು? ಬಾ ಕಂಚನ, ಬಾ ಕಂಚನ, ಬಾ. ಸರಿಯಾದ ಸಮಯಕ್ಕೆ ಬಂದೆ. ಅಣ್ಣ, ನಾನು ಮದುವೆ ಆಗಬೇಕೆಂದಿರೋ ಹುಡುಗಿ ಇವನೇ ನೋಡು. ಕಂಚನ, ಇವನು ನಮ್ಮ ಅಣ್ಣ. ಹಾಗಾದರೆ ಶ್ರುತಿಯ ಗತಿ ಏನು? ನನ್ನ ಅಕ್ಕನಿಗೆ ನಾನು ಮಾತು ಕೊಟ್ಟಿದ್ದೇನೆ. ನನ್ನ ಅಕ್ಕ, ನೀನು ಚಿಕ್ಕವನಿದ್ದಾಗ ನನ್ನ ಅಕ್ಕ ನಿನ್ನ ಮಗಳನ್ನು ನನ್ನ ತಮ್ಮನಿಗೆ ತಂದು ಕೊಡುತ್ತೇನೆಂದು ಮಾತು ಕೊಟ್ಟಿದ್ದೇನಪ್ಪ, ಮಾತು ಕೊಟ್ಟಿದ್ದೆ. ಆ ಮಾತು ಇಂದು ಸುಳ್ಳಾಯ್ತಲ್ಲಪ್ಪ, ಸುಳ್ಳಾಯ್ತು. ನಾನು ನನ್ನ ಅಕ್ಕನಿಗೆ ಮಾತು ಕೊಟ್ಟದ್ದು ವಚನ ಭ್ರಷ್ಟನಾದನಪ್ಪ, ವಚನ ಭ್ರಷ್ಟ. ಅಕ್ಕ, ನಾನು ನಿನಗೆ ಮಾತು ಕೊಟ್ಟಿದ್ದು ನಾನು ನಡೆಸಿಕೊಡುವುದಕ್ಕಾಗುವುದಿಲ್ಲಕ್ಕ, ಆಗುವುದಿಲ್ಲಕ್ಕ. ನನ್ನನ್ನು ಕ್ಷಮಿಸಿ ಬಿಡಕ್ಕ, ಅಣ್ಣ, ದುಃಖಿಸಬೇಡ ಅಣ್ಣ, ದುಃಖಿಸಬೇಡ ಅಣ್ಣ. ಎಲ್ಲದಕ್ಕೂ ದೇವರಿದ್ದಾನೆ. ನಡೆ ಅಣ್ಣ, ಹೋಗೋಣ. ಆಯ್ತು ಸೂರ್ಯ, ನಾನು ಹೋಗುತ್ತೇನೆ. ಈ ಅರಮನೆಯನ್ನು ಸುಖದ ಸಂಪತ್ತನ್ನು ನೀನೇ ಅನುಭವಿಸು. ನೋಡ್ಕೆ ಮುಂದೆ ಗೊತ್ತಾಯ್ತು. ಹೋಗು. ಸೂರ್ಯ, ಈ ನಿಮ್ಮ ಧೈರ್ಯವನ್ನು ಕಂಡು ನಾನು ಬೆರಗಾಗಿ ಹೋದೆ. ಇದಕ್ಕೆ ನೀನೇ ತಾನೇ ಕಾರಣ, ನನ್ನ ಧೈರ್ಯವನ್ನು. ನಾನೇನು ಆಸ್ತಿಯನ್ನು ಪಾಲು ಕೇಳಿ ಅಂತ ಹೇಳಿದ್ರೆ ಇಡೀ ಸಿರಿ ಸಂಪತ್ತವನ್ನೇ ನಿಮ್ಮ ಹೆಸರಿಗೆ ಬರೆದುಕೊಂಡು ಬಿಟ್ರಲ್ಲ, ನೀವು ತುಂಬಾ ಧೈರ್ಯವಂತರು ಬಿಡಿ. ಕಂಚನ, ನಾನು ಏನನ್ನೂ ಹೇಳಿ ಆಸ್ತಿ ಪ್ರೀತಿ ಇಬ್ಬರ ಸೇರಿ ಮಜಾ ಮಾಡಿ. ಜೀವಕ್ಕೆ ಜೀವ ಕೊಡು, ಜೀವ ಹೋಗುತ್ತ ನನ್ನ ಜೊತೆ ಇರುವೆ. ಈ